ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಗೂಗಲ್ ಅಕೌಂಟ್ನಲ್ಲಿ ಸೇವ್ ಇರತಕ್ಕಂತಹ ಪಾಸ್ವರ್ಡನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಲವು ಸಾರಿ ನಾವು ಪಾಸ್ವರ್ಡನ್ನು ಏನಾದರೂ ಲಾಗಿನ್ ಮಾಡೋ ಟೈಮಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿದಾಗ ನಿಮಗೆ ಗೂಗಲ್ಲು ಸೇವ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡುತ್ತೆ. ಆ ರೀತಿ ಏನಾದರೂ ನೀವು ನಿಮ್ಮ ಫೋನಲ್ಲಿ ಹಳೆಯ ಅಕೌಂಟ್ನ ಪಾಸ್ವರ್ಡ್ ಅಥವಾ ಯಾವುದೇ ಒಂದು ವೆಬ್ಸೈಟ್ನ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಸೇವ್ ಇದ್ದರೆ ಅದು ಸೇವ್ ಇದೆಯೋ ಇಲ್ಲವೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನಿಮ್ಮ ಫೋನಲ್ಲಿ ಗೂಗಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಗೂಗಲ್ ಸರ್ವಿಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಐ ಡಿ ತೋರಿಸುತ್ತೆ ಮೇಲ್ಗಡೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಯಾವ ಅಕೌಂಟ್ನಲ್ಲಿ ಸೇವ್ ಇರ್ತಕ್ಕಂಥ ಜಿಮೇಲ್ನ ಪಾಸ್ವರ್ಡ್ ಮತ್ತು ಐ ಡಿಗಳನ್ನು ಚೆಕ್ ಮಾಡಬೇಕು ಅಂದ್ಕೊಳ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ನೀವು ನೋಡ್ಬೋದು, ನಿಮಗೊಂದು ಆಪ್ಷನ್ ಇದೆ ಪಾಸ್ವರ್ಡ್ ಮ್ಯಾನೇಜರ್ ಅಂತ. ಈ ಪಾಸ್ವರ್ಡ್ ಮ್ಯಾನೇಜರ್ ಮೇಲೆ ಕಂಟಿನ್ಯೂ ಕೊಡಿ. ನೋಡಿ ಸ್ನೇಹಿತರೆ, ನೀವು ಪಾಸ್ವರ್ಡ್ ಮ್ಯಾನೇಜರ್ ಮೇಲೆ ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ಸೇವ್ ಇರತಕ್ಕಂತಹ ಒಂದು ವೆಬ್ಸೈಟ್ಗಳು ಮತ್ತು ಆ್ಯಪ್ನ ಡೀಟೇಲ್ಸ್ ತೋರಿಸುತ್ತೆ ನಿಮಗೆ. ನೀವು ಈ ಒಂದು ಆ್ಯಪ್ ಅಥವಾ ನೀವು ಇಲ್ಲಿ ನೋಡ್ಬೋದು canva.com ಅಂತ ಕೆಳಗಡೆ ಒಂದು ವೆಬ್ಸೈಟ್ನ ಲಿಂಕ್ ಇದೆ. ಅಂದರೆ ಈ ವೆಬ್ಸೈಟು ಅಥವಾ ಈ ಆ್ಯಪ್ನಲ್ಲಿ ನನ್ನ ಒಂದು ಐ ಡಿ ಮತ್ತು ಪಾಸ್ವರ್ಡ್ ಲಾಗಿನ್ ಮಾಡಿದ್ದೀನಿ. ಅದನ್ನು ಗೂಗಲ್ ಸೇವ್ ಮಾಡಿದೆ. ನಾನು ಸೇವ್ ಆಪ್ಷನನ್ನು ಕೊಟ್ಟಾಗ ಅದು ಸೇವ್ ಮಾಡಿದೆ. ನೀವು ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಕ್ರೀನ್ ಲಾಕನ್ನು ಕೊಟ್ಟಾಗ ನಿಮಗೆ ನಿಮ್ಮ ಒಂದು ಐ ಡಿ ಹಾಗೂ ಪಾಸ್ವರ್ಡನ್ನು ತೋರಿಸುತ್ತೆ ಸ್ನೇಹಿತರೆ. ಇದನ್ನು ಇಲ್ಲಿಂದಲೇ ನೀವು ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ಡಿಲೀಟ್ ಆಪ್ಷನ್ ಅಂತ, ಇದನ್ನು ಡಿಲೀಟ್ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಎಡಿಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.